ಸಂಡೇ ಸ್ಪೆಷಲ್ ರುಚಿಕರವಾದ ಗೀ ರೈಸ್ ರೆಸಿಪಿ ತುಂಬ ಈಸಿಯಾಗಿ ಎಲ್ಲರೂ ಕೂಡ ಬ್ಯಾಚುಲರ್ಸು ಮತ್ತು ಅಡುಗೆ ಬರಲ್ಲ ಅನ್ನೋರು ಕೂಡ ಮಾಡ್ಕೋಬೋದು. ನೋಡಿ ಎಷ್ಟು ಉದುರುದ್ರಾಗಿ ಬಂದಿದೆ. ಒಂದು ಕುಕ್ಕರ್ಗೆ 2 ಸ್ಪೂನಷ್ಟು ತುಪ್ಪ ತಗೊಳ್ಳಿ. ಹೆಸರಿಗೆ ಕೇಳಾಗೆ ಗೀ ಇರಬೇಕು. ಸ್ವಲ್ಪ ಆಯಿಲನ್ನು ತೊಗೊಂಡಿದ್ದೀನಿ. ಕ್ಯಾಶ್ಯೂ ಮತ್ತು ಚಕ್ಕೆ ಲವಂಗ ನಿಮ್ಮ ಹತ್ರ ಏನೇನು ಮಸಾಲೆ ಪದಾರ್ಥಗಳಿರುತ್ತೋ ಅದನ್ನು ಹಾಕ್ಕೊಳ್ಳಿ. ಪಲಾವ್ ಎಲೆ, ಚಕ್ರ ಮೊಗ್ಗು ಕೂಡ ಹಾಕ್ಕೋಬೋದು. ಹಾಗೆ ದೊಡ್ಡ ಏಲಕ್ಕಿ ಬರುತ್ತಲ್ಲ ಅದನ್ನು ಕೂಡ ಹಾಕ್ಕೋಬೋದು. ನಾನಿಲ್ಲಿ ಚಜ್ಜಿರೋಂತಹ ಹಸಿಶುಂಠಿ ಮತ್ತು ಬೆಳ್ಳುಳ್ಳಿ, ಒಂದು 4-5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುದೀನ, ಒಂದು ಈರುಳ್ಳಿಯನ್ನು ತೆಳ್ಳಗೆ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪನೇ ಹಸಿಮೆಣಸಿನ್ಕಾಯಿ ಹಾಕಬೇಕು, ಯಾಕಂದರೆ ನಾವು ಈ ಗ್ರೇವಿ ಜೊತೆ ತಿನ್ನೋದ್ರಿಂದ ಸ್ವಲ್ಪನೇ ಹಾಕೋಬೇಕು. ಈರುಳ್ಳಿ ಮಾತ್ರ ಫುಲ್ ಕ್ಯಾರಮಲೈಸ್ ಆಗೋವರೆಗೂ, ಅಂದರೆ ಫುಲ್ ಫ್ರೈ ಆಗೋ ತನಕ ಅದನ್ನು ನಾವು ಫ್ರೈ ಮಾಡಬೇಕು. ಅದು ಹಸಿ ಹಸಿ ಥರ ಇರಬಾರ್ದು. ಫುಲ್ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ನಿಧಾನಕ್ಕೆ ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಈ ಗೀ ರೈಸ್ ತುಂಬ ಈಸಿಯಾಗಿ ಬೇಗ ಆಗುತ್ತೆ. ಇದಕ್ಕೆ ನೀವು ವೆಜ್ ಕುರ್ಮಾನೂ ಮಾಡ್ಕೋಬೋದು. ಚಿಕನ್ ಫ್ರೈ, ಚಿಕನ್ ಚಾಪ್ಸ್, ಮಟನ್ ಸಾಂಬಾರು ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಮಕ್ಕಳಿಗೆ ಇದನ್ನು ಹಾಗೆ ತಿಂದುಬಿಡ್ತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಹಾಕ್ಬೋದು. ನಾನಿಲ್ಲಿ ಜಜ್ಜಿಬಿಟ್ಟು ಅದನ್ನು ಕ್ರಷ್ ಮಾಡಿ ಹಾಕಿದ್ದೀನಿ. ಎಲ್ಲ ಫುಲ್ ಫ್ರೈ ಆದಮೇಲೆ ನಾನಿಲ್ಲಿ 1 ಲೋಟ ಅಕ್ಕಿಗೆ 2 ಲೋಟದಷ್ಟು ಕಾಯಿ ಹಾಲನ್ನು ತೊಗೊಂಡಿದ್ದೀನಿ. ಅಂದರೆ ಕಾಯಿನ ತುರಿದ್ಬಿಟ್ಟು ಮಿಕ್ಸಿ ಮಾಡಿಬಿಟ್ಟು ಅದನ್ನು ಸೋಸ್ಕೋಬೇಕು. ನೋಡಿ, ಅದಕ್ಕೆ ನಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪು ಮೀಡಿಯಮ್ ಆಗೇ ಹಾಕ್ಕೊಳ್ಳಿ, ಯಾಕಂದರೆ ಗ್ರೇವಿಯಲ್ಲಿ ನಾವು ಸಾಂಬಾರಲ್ಲೆಲ್ಲ ಉಪ್ಪು ಹಾಕಿರ್ತೀವಲ್ಲ, ಅದಕ್ಕೋಸ್ಕರ ತುಂಬ ಜಾಸ್ತಿ ಪಲಾವ್ ರೈಸ್ಗೆಲ್ಲ ಹಾಕುವಷ್ಟು ಉಪ್ಪು ಹಾಕಬೇಡಿ. ತೊಳೆದಿರೋ ಅಂತಹ 1 ಲೋಟ ಅಕ್ಕಿನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. 1 ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿಬಿಟ್ಟು 1 ವಿಷಲ್ನ ನೀವು ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಒಂದು 5 ಮಿನಿಟ್ಸ್ ಸಿಮ್ಮಲ್ಲಿಡಿ. ನೋಡಿ, ಎಷ್ಟು ಬಿಸಿ ಬಿಸಿಯಾದ ರುಚಿಕರವಾದ ಗೀ ರೈಸ್ ರೆಡಿ ಆಯಿತು. ಫುಲ್ ನಿಧಾನಕ್ಕೆ ಅದನ್ನು ಮಿಕ್ಸ್ ಮಾಡಿ, ಯಾಕಂದರೆ ತುಂಬ ಫಾಸ್ಟಾಗಿ ಮಾಡಿದ್ರೆ ಮುದ್ದೆ ಥರ ಆಗಿಬಿಡುತ್ತೆ. ನೋಡಿ, ಎಷ್ಟು ಉದುರುದ್ರಾಗಿ ಬಂದಿದೆ. 1 ಲೋಟ ಅಕ್ಕಿಗೆ 2 ಲೋಟ ಕಾಯಲ್ಲಿ ಹಾಕಿದ್ರೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ, ಉದುರುದ್ರಾಗಿ ಬರುತ್ತೆ. ಇನ್ನೂ ಬೇಕು ಅಂದವರು ನೀವು ಲೆಮನ್ ಕೂಡ ಲಾಸ್ಟಿಗೆ ಹಾಕ್ಕೋಬೋದು. ನಾನಿಲ್ಲಿ ಲೆಮನ್ ನಮ್ಮ ಮನೇಲಿ ಯಾರೂ ಅಷ್ಟು ಇಷ್ಟಪಡಲ್ಲ, ಹಾಗಾಗಿ ಹಾಕ್ಕೊಂಡಿಲ್ಲ. ಇದಕ್ಕೆ ನಾನು ಚಿಕನ್ ಗ್ರೇವಿ ಮಾಡಿದ್ದೆ, ತುಂಬ ರುಚಿಕರವಾಗಿತ್ತು. ಬಿಸಿ ಬಿಸಿಯಾಗಿ 1 ಲೋಟ ನೀವು ಗೀ ರೈಸ್ ಮಾಡಿದ್ರೆ 3 ಜನ ಸಫಿಷಿಯೆಂಟಾಗಿ ತಿನ್ಬೋದು. ಇನ್ನು 3ರಿಂದ 4 ಜನ ಇದನ್ನು ಯೂಸ್ ಮಾಡ್ಬೋದು. ಮೇಯ್ನ್ ಇದರಲ್ಲಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಇಷ್ಟ ಇಲ್ದವರು ಅದನ್ನು ಸ್ಕಿಪ್ ಮಾಡ್ಬೋದು. ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.